ಈ KMF ಒಂದು ಫೀಡ್ ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ ನಡೀತಕ್ಕಂಥ ಹಗರಣಗಳ ಬಗ್ಗೆ ಇವತ್ತು ಇಷ್ಟೇ ಅಲ್ಲ ಅಷ್ಟಲ್ಲ, ನಾವು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ನಮ್ಮ ಪಶು ಆಹಾರ ಅಷ್ಟು ಗುಣಮಟ್ಟ ಇಷ್ಟು ಗುಣಮಟ್ಟ ಅಂತ ಹೇಳ್ಕೊಂಡು ನಮ್ಮ ರೈತರಿಗೆ ಕಣ್ಣು ಮುಚ್ಕೊಂಡು ವಿಷ ಉಣಿಸ್ತಾ ಇದ್ದಾರೆ. ನಮಗೆಲ್ಲ ನಮ್ಮ ದನಗಳಿಗೆ ನಾವು ದ್ರೋಹ ಮಾಡ್ತಾ ಇದ್ದೀವಿ. ಈ ಒಂದು ವಿಚಾರ ಗೊತ್ತಾದಾಗ ನಾವು ಹಿಂದೆ ತಗೊಂತಾ ಇದ್ದಾಗ ಘಮ ಘಮ ಅನ್ನೋದು ಬಾಯಿಗೆ ಹಾಕೊಂಡಿದ್ರೆ ಚಪ್ಪರಿಸಿದ್ರು ಏನ್ ರುಚಿ ಬರ್ತಾ ಇತ್ತು. ಇವತ್ತಿನ ದಿವಸದಲ್ಲಿ ಅದು ವಾಸನೆ ಬರ್ತಾ ಇದೆ. ಅದು ರುಚಿ ಅಲ್ಲ, ಗಮಲಲ್ಲ, ವಾಸನೆ ಬರ್ತಾ ಇದೆ. ಇಂಥ ಒಂದು ಫೀಡ್ ಕೊಟ್ಬಿಟ್ಟು ನಮ್ಮ ಕೈಗೆ ಒಳ್ಳೆ ಗುಣಮಟ್ಟ ಕೊಡ್ರಿ ಅಂತ ಅಧಿಕಾರಿಗಳು, ನಮ್ಮ ಕಾರ್ಯದರ್ಶಿ, ನಮ್ಮ ರೈತರಿಗೆ ಪ್ರಾಣ ಹಿಂಡ್ತಾರೆ. ನಾವು ಎಲ್ಲಿಂದ ತರೋಣ ಗುಣಮಟ್ಟನ? ಹಸಿನೊಳಗಡೆನೆ ಬರುದ್ದು, ನಾವು ಮಾಡಕ್ಕಾಗ್ತದ ಅದು? ಅಲ್ಲ ಸರ್, ಡಿ.ಕೆ. ಸುರೇಶ್ ಇದಾರಲ್ಲ ಸರ್ ಸರ್ಕಾರ. ಸರ್, ಡಿ.ಕೆ. ಸುರೇಶ್ ಏನ್ ಹೇಳ್ತಾರೆ ಅವರು? ಬೆಂಗಳೂರು ಡೈರಿಗೆ ಇದು ಕೊಡ್ತಾ ಇರೋರು ಯಾರು? KMF-ನವರು. ಅವ್ರಿಗೂ ಸಂಬಂಧನೇ ಇಲ್ಲ. ಈ ನಿರ್ದೇಶಕರಿಗೂ KMF-ಗೂ ಸಂಬಂಧನೇ ಇಲ್ಲ. ಅವರು ಹೇಳ್ಕೊಂತಿರ್ಗೋದು ಜನ ಏನಂತ, ನಿರ್ದೇಶಕರು ಅವರೇ ಏನೋ ಇದ್ರೆಲ್ಲ ಕೈ ಹಾಕಿದ್ದಾರೆ ಅನ್ನೋ ಮಾತು ಈಗ ಕೇಳ್ಬರ್ತದೆ. ಇಲ್ಲಿ ಬಂದು ನೋಡಿದ್ರೆ ಯಾರ್ದು? KMF ಅವ್ರದೇ ತಪ್ಪು, ಈ ಅಧಿಕಾರಿಗಳದೇ ತಪ್ಪು. 10,000 12,500 ಸಿಕ್ಕುವಂತದನ್ನ 15,000 ಬಿಲ್ ಮಾಡ್ತಾರೆ. ಏನು ವೇಸ್ಟೇಜ್ ಶುಗರ್ ಫ್ಯಾಕ್ಟ್ರಿ ಒಳಗೆ. ಅರ್ಥ ಹೇಳ್ಬೇಕು ಅಂದ್ರೆ ಬೆಂಗಳೂರು ಡೈರಿಗೂ KMF ಏನ್ ವ್ಯತ್ಯಾಸ? ಸಂಬಂಧನೇ ಇಲ್ಲ. ಅದು ಬೆಂಗಳೂರು ಡೈರಿ, ಇದು KMF. ಒಟ್ಟು 16 ಡೈರಿಗಳು ಸೇರಿ ಒಂದು KMF ಆಗಿರುವಂತದ್ದು. 16 ಅದು KMF. ಅದು ಒಂದು ಒಕ್ಕೂಟಕ್ಕೆ ಡಿ.ಕೆ. ಸುರೇಶ್ ಅವರು ಅಧ್ಯಕ್ಷರು. ಈ ತರದ್ದು 16 ಇದೆ. 16ರಲ್ಲೂ ಈ ತರ ಮೋಸ ಕಳಪೆ 16 ಅಂದ್ರೆ ಘಟಕಗಳು ಅವಲ್ಲ. ಘಟಕಗಳು ಏನಿದಾವೆ ಎಷ್ಟು? 9. ಈ 9 ಫೀಡ್ ಘಟಕಗಳಲ್ಲಿ ಎಲ್ಲಲ್ಲೂ ಕಳಪೆನೆ. ತನಿಖೆ ಆಗ್ಬೇಕು ಅಂತೀರಾ? ತನಿಖೆ ಆಗ್ಬೇಕು.